ಹಿಂಗೆ ಯಾವ ಥರ ನೋಡ್ತಾರೆ ಒಳಗೆ ಹಾಕಿ ಬಂದು ನೀರು ಬಿಡ್ತೈತೆ ನೋಡಿ. ಇಲ್ಲ ಇಲ್ಲಿ ನಮಸ್ಕಾರ, ನನ್ನ ಹೆಸರು ಬರೇವಾಡ ಅಂತ ತಿಪ್ಪೇನಹಳ್ಳಿಯವರು. ಏನಂದರೆ ಇವಾಗ ಒಂದು ದಿವಸದಿಂದ ಇದು ಸಮಸ್ಯೆ ಅಲ್ಲ ಸರ್. ಸುಮಾರು ದಿವಸದಿಂದ, ಸುಮಾರು ಒಂದು 10 ವರ್ಷದಿಂದ ಕ್ರಷರ್ ಮಾಡಬೇಕು ಅಂತೇಳಿ ಸುಮಾರು ಜನ ಬಂದಿದ್ದರು. ನಾನು 2015 ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದ್ದೆ. ಅವಾಗ ನನಗೂ ಕೇಳಿದೆ, ಇಲ್ಲಿ ಕ್ರಷರ್ ಮಾಡಬೇಕು, ನಿಮ್ಮ ಕಣ್ಣಿನ ಲೈಸೆನ್ಸ್ ಬೇಕು. ನಾವು ಅವತ್ತಿನ ನಾವು ಏನು ಮಾಡಿದ್ವಿ ಅಂದರೆ, ಅದಕ್ಕೆ ಮುಂಚೆ ಒಂದು 5 ವರ್ಷಕ್ಕಿಂತಲೇ ರೆಜುಲೇಷನ್ ಮಾಡಿಸಿದ್ವಿ. ನಮ್ಮ ಊರಿನವರೇ ಅಧ್ಯಕ್ಷರಾಗಿದ್ದರು. ಅವಾಗೂ ಯಾವುದೇ ಕಾರಣಕ್ಕೂ ಇಲ್ಲಿ ಜಲ್ಲಿ ಕ್ರಷರ್ ಕೊಡಬಾರ್ದು. ಯಾಕಂತಂದರೆ ಇಲ್ಲಿ ಬೆಟ್ಟಕ್ಕೆ ಹೊಂದ್ಕೊಂಡಂಗೆ ರೈತರ ಜಮೀನು ಇರೋದು. ಏನೋ ಸುಮಾರು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಏನಿಲ್ಲ, ಎಲ್ಲ ಬೆಟ್ಟಕ್ಕೆ ಹೊಂದ್ಕೊಂಡಾಗೆ ಅಲ್ಲೇ ವ್ಯವಸಾಯ ಮಾಡೋದು, ಅಲ್ಲೇ ತಿನ್ನೋದು, ಅಲ್ಲೇ ದನಗೂ ಮೇಯಿಸೋದು. ಇದನ್ನ ಬಿಟ್ಟರೆ ಇನ್ನು ಬೇರೆ ಜೀವನ ಅಂಶನೇ ಇಲ್ಲ ನಮ್ಮ ರೈತರಿಗೆ. ಮೇಯಿಸಿದ್ರೆ ಹುಳು ಮೇಯಿಸ್ಬೇಕು, ಇಲ್ಲ ದನಗೆ ಮೇಯಿಸ್ಬೇಕು. ಇಷ್ಟು ಬಿಟ್ಟರೆ ಇನ್ನೇನು ಇಲ್ಲೇನು ಗಣಿದವನಿಗೆ ಇಲ್ಲಿ ಯಾರು ಇಲ್ಲ. ಇಲ್ಲಿ ಏನೋ ಅದನ್ನು ಭೂಮಿನ ನಂಬಬೇಕು, ಭೂಮಿನ ತಿನ್ನಬೇಕು, ಅಷ್ಟನ್ನು ತಿನ್ಕೊಂಡಿರುವಂಥ ರೈತರು. ಅದಕ್ಕಪ್ಪ ಅವತ್ತಿನಿಂದ ನಾವು ಕೊಡೋಕ್ಕಾಗೋದಿಲ್ಲ ಅಂತ ಅವತ್ತು ಕಡ್ಡಾಯ ಹೇಳಿದ್ವಿ. ಆಮೇಲೆ ನಾವಿದ್ದಂಗೆ ರೆಜುಲೇಷನ್ ಮಾಡಿದ್ವಿ ನಾನು ಪಂಚಾಯತಿನಲ್ಲಿ, ಯಾವುದೇ ಕಾರಣಕ್ಕೂ ಕೊಡಬಾರ್ದು ಕ್ರಷರ್ ಇಲ್ಲಿ. ಯಾಕಂದ್ರೆ ನಮ್ಮ ರೈತರು ಬಂದು ಜಾಸ್ತಿ ಬಡವರು ಇಲ್ಲಿ ಇರೋದು, ಅದಕ್ಕೆ ನಾವು ಕೊಡಬಾರ್ದು ಅಂತೇಳಿ ಅವತ್ತು ರೆಜುಲೇಷನ್ ಮಾಡಿಸಿದ್ವಿ. ರೆಜುಲೇಷನ್ ಮಾಡಿಸಿ ಎಲ್ಲ ಇದು ಮಾಡಿದ್ವಿ. ಮೊನ್ನೆ ರೀಸೆಂಟಾಗಿ 2017ರಲ್ಲಿ, ಈ 27ರಲ್ಲಿ 17ರಲ್ಲಿನೂ ಒಂದ್ಸರಿ ರೆಜುಲೇಷನ್ ಮಾಡಿತ್ತು. ಮೊನ್ನೆ 25ರಲ್ಲಿನೂ ಒಂದ್ಸರಿ ರೆಜುಲೇಷನ್ ಮಾಡಿಸಿದ್ವಿ. ಏನೋ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅಂತೇಳಿ ರೆಜುಲೇಷನ್ ಮಾಡಿಸಿದ್ರೆ ಏನು ಅಂದರೆ ಸಮಸ್ಯೆ ಇಲ್ಲಿ ಒಂದು ಅರ್ಧ ಕಿಲೋಮೀಟರ್ ಕೂಡ ಆಗಲ್ಲ ಸರ್. 1000 ಜನ ಮಕ್ಕಳು BGS ಸ್ಕೂಲ್ ಐತಿ ಇಲ್ಲಿ. ಏನೋ ಇವರು ಲೈಸೆನ್ಸ್ ಕೊಡ್ತಾರೆ, ಇಲ್ಲಿ ಗಣಿಗಾರಿಕೆ ಮಾಡ್ತಾರೆ, ಅದೇ ಸ್ಕೂಲಿನ ಮುಂದೆ ಹೋಗ್ಬೇಕು. ಮಕ್ಕಳನ್ನ ಯಾರನ್ನು ಕಾವಲಿದ್ದು ಯಾವತ್ತೂ ನಾವು ಸ್ಕೂಲ್ ಕಳ್ಸೋಕ್ಕಾಗಲ್ಲ. ಇಲ್ಲಿನ ಮಕ್ಕಳೆಲ್ಲ ಅಲ್ಲೇ ನಡ್ಕೊಂಡು ಹೋಗ್ಬೇಕಾದ್ರೆ ಏನೋ ಟಿಪ್ಪರ್ಗೆ ನಿಧಾನವಾಗಿ ಓದ್ತೀವಿ ಅಂತೇನಿಲ್ಲ. ಏನೋ ಅದು ಓದ್ತಾ ಇರ್ತಾವೆ ಪಾಡ್ಕೋಬೇಕು. ಯಾಕಂದ್ರೆ ನಾನು ಸುಮಾರು ಕಡೆ ನಾವು ನೋಡಿದ್ವಿ, ಏನೋ ಮಕ್ಕಳು ಟಿಪ್ಪರ್ಗೆ ಕೆಳಗೆ ಸಿಕ್ಕಿ ಸತ್ತಿರೋದು ನಾವು ನೋಡಿದ್ವಿ. ಆ ಹಿಂಸೆ ನಮ್ಗೆ ಆಗ್ಬೇಕು ಸ್ವಾಮಿ. ನಿಮ್ಮ ಕ್ರಷರೇ ಇಲ್ಲಿ ಬೇಡ. ಇಲ್ಲಿ ಸುಮಾರು ಲಕ್ಷಕ್ಕೆ ಖರ್ಚು ಮಾಡಿ ಟೊಮಾಟೊ ಬೆಳೆದರು. ಏನೋ ಸುಮಾರು 10 ಲಕ್ಷ ಏನೋ ಕ್ರಷರ್ಗೆ ಹೊಂದ್ಕೊಂಡಂಗೆ 6 ಎಕರೆ ಪಾಪ ರೈತರು ನಾಗಣ್ಣವ್ರಂಥವ್ರು 6 ಎಕರೆ ರೈತರು 6 ಎಕರೆ ಟೊಮಾಟೊಗೆ ಬೆಳೆದ್ರು. ಇವತ್ತು 300 ರೂಪಾಯಿ ರೇಟ್ ಹೋಗಿದ್ರು ಎಲ್ಲೇನೋ ಒಂದು 10,000 ಬಾಕ್ಸ್ ಆಗಿರೋ 30 ಲಕ್ಷ ಕಾಸಾಗೋದು. ಇವತ್ತು ಅದು 1 ರೂಪಾಯಿ ಕಾಸಾಗಿಲ್ಲ. ಯಾಕಂದ್ರೆ ಧೂಳು ಬಂದು ಕೂತ್ಕೊಂಡೆ 4 ದಿವಸ ಅವ್ರು ಸ್ಟಾರ್ಟ್ ಮಾಡಿದ್ದು. 4 ದಿವಸಕ್ಕೆ ಧೂಳು ಮುಚ್ಕೊಂಡು ಟೊಮಾಟೊ ಎಲ್ಲ ಹೋಯ್ತು ಹಾಳಾಗಿ. 10 ಲಕ್ಷ ಇವಾಗ ರೈತರಿಗೆ ಯಾರು ಕಟ್ಕೊಡು. ನಾವು ಅಲ್ಲಿಗೆ 2 ವರ್ಷದಿಂದ ನಾವು ಅರ್ಜಿ ಕೊಟ್ಟರು, ಡಿ ಸಿ ವರ್ಕ್ ಮೈಸೂರಿಗೆಲ್ಲ ಅರ್ಜಿ ಕೊಟ್ಟರು. ಅದ್ರ ಬಗ್ಗೆ ಕ್ರಮನ ತಗೊಂಡು ಮೊನ್ನೆ ನೀವು ಲೈಸೆನ್ಸ್ ಕೊಟ್ಟರೆ ನಾವೇನು ಬದುಕಬೇಕಾ ಸಾಯ್ಬೇಕಾ ನೀವೇ ಹೇಳ್ರಿ. ಅದು ಏನನ್ನ ಹೆಚ್ಚು ಕಮ್ಮಿ ಆದರೆ ಹೊಣೆಗಾರರು ನೀವೆಲ್ಲ ಇರ್ತೀರಿ ಅಧಿಕಾರಿಗಳು. ಅಲ್ಲಿಗೆ ನಾವೇನು ಬದುಕೋಷ್ಟೇ ಇಲ್ಲ. ನೀವು ಬದುಕೋಷ್ಟೇ ಇಲ್ಲ ಅಂತ ಅಂದ್ಬಿಟ್ಟು ನೀವೇ ಅಂದ್ಬಿಟ್ಟು ಎಲ್ರಿಗೂ ಪಾಲ್ಡಲ್ ಕೊಟ್ಬಿಟ್ಟು ನಿಮ್ಮನ್ನ ಸತ್ತು ಬಿಡ್ತೀರಿ ನಾವು. ಅಷ್ಟೇ ನಮ್ಮ ಆಗ್ರಹ. ಯಾವುದೇ ಕಾರಣಕ್ಕೂ ಇಲ್ಲಿ ಕ್ರಷರ್ ನಡಿಬಾರ್ದು. ಮಟ್ಪುರ, ಸಿಟಿ ಮಾರ್ಜಿನಲ್ಲಿ, ತಿಪ್ಪೇನಹಳ್ಳಿ ಈ ಭಾಗದಲ್ಲಿ ಒಂದು ಕ್ರಷರ್ ತೆಗೆದಿದ್ದಾರೆ. ಇಲ್ಲಿ ಕ್ರಷರ್ ತೆಗೆದುಬಿಟ್ಟು ತುಂಬ 6 ಎಕರೆಗೇನೋ ಅವ್ರು ಗ್ರಾಂಟ್ ಆಗಿದೆ. ಮತ್ತೆ ಇನ್ನೊಂದು 4 ಎಕರೆ 2 ಎಕರೆ ತಗೊಂಡಿದ್ದೀರಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಸೂಕ್ತವಾದ ದಾಖಲೆಗಳಿಲ್ಲ. ಮತ್ತೆ ಇಲ್ಲೆಲ್ಲ ವ್ಯವಸಾಯಕ್ಕೆ ಯೋಗ್ಯವಾದಂಥ ಜಮೀನು, ಬರಡು ಪ್ರದೇಶ ಅಲ್ಲ ಇದು, ಕೆಂಪು ಭೂಮಿ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಪಕ್ಕದಲ್ಲಿ ಬಾಳೆ ತೋಟ ಇದೆ. ಮೊದಲನೇದಾಗಿ ಕೋಲಾರ ಜಿಲ್ಲೆ, ಕೋಲಾರ ಕೃಷಿ ನಂಬಿರೋಂಥ ಜಿಲ್ಲೆ. ಇವತ್ತು ನೀವು ಮಂಡ್ಯ, ಮೈಸೂರು ಭಾಗದಲ್ಲಿ ಹೋಗಿ 24 ಗಂಟೆ ನೀರು ಬರ್ತದೆ. ಅಲ್ಲಿ 2 ಬೆಳೆ ಬೆಳೆಯೋದು, ಒಂದು ಭತ್ತ, ಕಬ್ಬು. ಇಲ್ಲಿ ಇಡೀ ಪ್ರಪಂಚಕ್ಕೆ, ದೇಶಕ್ಕೆ, ರಾಜ್ಯಕ್ಕೆ ಕೋಲಾರದವರು ಹಣ್ಣು ಹಂಪಲು ಕೊಡ್ತೀರಿ, ಮಾವಿ ಕೊಡ್ತೀರಿ, ರೇಷ್ಮೆ ಕೊಡ್ತೀರಿ, ಹಾಲು ಕೊಡ್ತೀರಿ, ಚಿನ್ನ ಕೊಡ್ತೀವಿ, ಫಲವತ್ತಾದ ತರಕಾರಿ ಕೊಡ್ತೀವಿ. ಆದರೆ ಕೂಡ ಇಲ್ಲಿ ನಮಗೆ 1800-2000 ಅಡಿಗೆ ಹೋಗಿದೆ ನೀರು. ಆದರೆ ಕೂಡ ನಮ್ಮ ರೈತರು ಯಾವತ್ತೂ ಆಗಲಿ ನೇಣಿಗೆ ತಲೆ ಕೊಡಲ್ಲ. ಏನೇ ಬರೀ ಕಷ್ಟದಿಂದ ಓಡಾಡ್ತಾರೆ, ಕಷ್ಟದಿಂದ ಎದುರ್ತಾರೆ. ದೇಶದಲ್ಲಿ ಎಲ್ಲ ನೋಡ್ರಿ ರೈತರು ಸಾವುಗಿಡೋದು ಬೇರೆ ಕಡೆ, ಕೋಲಾರ ಜಿಲ್ಲೆಯಲ್ಲಿ ತುಂಬ ಕಡಿಮೆ. ಅಂದರೆ ನಮ್ಮ ರೈತರದ್ದು ಮನೋಭಾವನೆ ರಕ್ತ ಆ ಥರ ಇದೆ, ಎದುರಿಸ್ತಾರೆ ಏನಂದಕ್ಕೂ. ಆ ಕಾರಣಕ್ಕೆ ಇಲ್ಲಿ ಇಂಥ ಫಲವತ್ತಾದ ಜಮೀನುಗಳಲ್ಲಿ ಫಸ್ಟ್ ಆಫ್ ಆಲ್ ಕ್ರಷರ್ದು ಕೊಡಬಾರ್ದಾಯ್ತು, ಕೊಟ್ಟಿದ್ದಾರೆ. ಆ ಕೊಟ್ಟ ಮೇಲೆ ಏನು ಅದಕ್ಕೆ ಸಂಬಂಧಪಟ್ಟದೆ ಅದ್ರ ಥರ ಮಾಡಬೇಕು. ಇವತ್ತು ನಮ್ಮ ರೈತರು ಒಂದು 10 ಜನ ಹೋಗ್ತಾರೆ
ಮೈನ್ಸ್ ಅಂಡ್ ಜಿಯಾಲಜಿಸ್ಟ್ ಆಫೀಸ್ಗೆ ಉಡಾಪೆ ಉತ್ತರ ಕೊಡ್ತಾರೆ. ಕುಣ್ಸಲ್ಲ, ಹೆಣ್ಮಕ್ಳನ್ನ ಬಿಟ್ಟು ದೌರ್ಜನ್ಯ ಮಾಡ್ತಾರೆ. ನಾನು ಒಂದ್ಸತಿ ಬಂದಿದ್ದೆ ಇಲ್ಲಿಗೆ, ಅವ್ರು ಯಾರೋ ಹಿಂದಿ ಜನ ಬರ್ತಾರೆ, ಅದ್ರಲ್ಲಿ ಒಬ್ಬನ ಕನ್ನಡ ಬರ್ತಾರೆ, ಮಾತಾಡಲ್ಲ ಅವನು. ಇವರೆಲ್ಲರೂ ಹೋಗಿದ್ದಾರೆ ಜನಪ್ರತಿನಿಧಿಗಳಿಗೆ ಹೋದ್ರೆ ಉಡಾಪಾಯ ಉತ್ತರ ಕೊಡ್ತಾರೆ. ಯಾರೋ ಒಬ್ಬ ವ್ಯಕ್ತಿ ಜನಪ್ರತಿನಿಧಿ ಅಂದ್ಬಿಟ್ಟು ನೂರಾರು ರೈತರು ಬೀದಿ ಬೀಳ್ತಾ ಇದೆ. ಒಬ್ಬ ವ್ಯಕ್ತಿ ಇಲ್ಲಿ ಮೊನ್ನೆ ಯಾರೋ ಇಲ್ಲಿ ಕೊತ್ತೂರು ಮಂಜುನಾಥ್ಗೆ ಜನ ಹೋಗಿ ಹೇಳಿದ್ದಾರೆ, ನನ್ನ ಇವ್ರು ಕರೆಯಕ್ಕೆ ಕೂಡ ಇದು ಹಿಂದೇಟ್ ಹಾಕಿದ್ರು. ನಾನು ಹೇಳಿದೆನಪ್ಪ, ನಾನು ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಇಲ್ಲಿ ಬರಲ್ಲ, ಒಬ್ಬ ರೈತರ ಪರ ಹೋರಾಟಗಾರನಾಗಿ ಬರ್ತೀನಿ ಅಂತ. ಆದರೆ ಕೂಡಪ್ಪ ಈ ಜನಗಳು ಕೂಡ ಒಂದಷ್ಟು ಕಿವಿಯಿಂದ ಕೆಲಸ ಮಾಡಿದ್ರು. ಇವ್ರು ಕರೆಕ್ಟಾಗಿ ಇದು ನ್ಯಾಯಯುತವಂತ ಹೋರಾಟ ಇದು. ಇಲ್ಲಿ ಯಾವುದೇ ರೀತಿ ನಾನೊಬ್ಬ BJP ಅಧ್ಯಕ್ಷನಾಗಿ ನಾನು ಇಲ್ಲಿ ಬರ್ತಾ ಇಲ್ಲ. ಒಬ್ಬ ರೈತ ಅವ್ರ ಕಷ್ಟ ನೋಡ್ಬಿಟ್ರೆ ಒಳ್ಳೊಳ್ಳೆ ಬೆಳೆ ಬೆಳೀತಾ ಇದಾರೆ, ಆ ಧೂಳು ಬಂದು ಇದ್ರ ಮೇಲೆ ಕುತ್ಕೊಂಡ್ರೆ ಒಳ್ಳೆ ಕಾಂಕ್ರೀಟ್ ತರ ಕಾಡ್ ತರ ಆಗ್ತಾ ಇದೆ. ಅವರು ಬೆಳೆ ಅಂತ ಅವ್ರು ಕೇಳ್ತಾ ಇರೋದೇನೋ ನಮ್ ತೊಂದರೆ ಆಗ್ತದೆ ಸರ್ ಅಂತ. ಇಲ್ಲಿ ಬೆಂಬಲ ಬೆಳೆ ಕೊಡಲ್ಲ, ರೈತರು ಕಷ್ಟ ಬಿದ್ದು ಬೆಳೆ ತೆಗೆದ್ರೆ ಈ ತರ ಕ್ರೆಷರ್ಸ್ ಕೊಟ್ಟು ಮಾಫಿಯಾಗಳಿಗೆ ಯಾರೊಬ್ಬ ರಾಜಕೀಯ ವ್ಯಕ್ತಿಗೆ ಭಯ ಬಿದ್ದು ಜನಪ್ರತಿನಿಧಿಗಳು ಜಿಲ್ಲಾಧಿಕಾರಿಗಳು ಹಿಂದೇಟ್ ಆಗ್ತಾ ಇದಾರೆ. ಇಷ್ಟು ನೂರಾರು ಜನಕ್ಕೆ ರೈತರಿಗೆ ಗೊತ್ತಾಗ್ತಾರೆ. ಒಂದು ಮನೆ ಎರಡು ಮನೆಗಲ್ಲ ಇದು ಇನ್ನ ಸಂಪಾದನೆ ಮಾಡ್ತಾ ಇರೋ ಒಂದು ಮನೆ ಎರಡು ಮನೆ. ರೈತರಿಗೆ ಕಷ್ಟ ಆಗ್ತಾ ಇರೋದು. ಜನಪ್ರತಿನಿಧಿ ಜಿಲ್ಲಾಧಿಕಾರಿಗಳಿಗೆ ಒಂದು ಅಪ್ಲಿಕೇಶನ್ ತಗೊಂಡು ಪರ್ಮಿಷನ್ ಕೊಡಕ್ಕೆ ಒಬ್ಬ ಪೊಲೀಸ್ ಅಧಿಕಾರಿ ಹಿಂದೇಟ್ ಆಗ್ತಾರೆ ಅಂದ್ರೆ ನಮ್ಮ ರೈತರ ಭಾವನೆ ಕೇಳೋರು ಯಾರು? ಓಟ್ ಹಾಕಲ್ವಾ ರೈತರು? ಮತ್ತೆ ಯಾರೋ ಒಂದು 5-6 ಜನದ್ದು ಜಮೀನು ಹೋಗ್ತಾ ಇದೆ, ಅಲ್ಲಿ 100 ಎಕರೆ ಜಮೀನು ಹೋಗ್ತಾ ಇರೋದು, ಪ್ರಾಬ್ಲಮ್ ಆಗ್ತಾ ಇರೋದು. ಅವ್ರು ಇಲ್ಲಿ ಸೆಂಟ್ರಲ್ ಹೋಗ್ತಾರೆ, ನಿಮ್ಗೇನೋ ಒಂದು 10,000 20,000 ಭಿಕ್ಷೆ ಬೇಡ್ತಾರೆ ರೈತರು. ಕೋಲಾರದ ರೈತರು ಭಿಕ್ಷೆ ಬೇಡಾರಲ್ಲ, ಗಟ್ಟಿದ್ದಾನೆ ಕಷ್ಟ ಬಿದ್ದು ಬೆಳೆ ತೆಗೆದು ಜೀವನ ಮಾಡೋರು. ಆ ಕಾರಣಕ್ಕೆ ಇವತ್ತು ಹೋರಾಟ ಸಾಂಕೇತಿಕವಾದಂಥ ಹೋರಾಟ ಅಷ್ಟೇ ಇದು. ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕೂತ್ಕೊಂತೀರಿ, ಯಾವುದೇ ಅಧಿಕಾರಿಗಳಾಗ್ಬೋದು ಏನೋ ಜನಪ್ರತಿನಿಧಿಗಳಲ್ಲಿ ಕೋಲಾರಕ್ಕೆ ಸೇರಿಸಲ್ಲ. ಇವ್ರಿಗೇನು ಕಷ್ಟ ಆಗಿದೆ ಆ ಕಷ್ಟಕ್ಕೆ ಸ್ಪಂದಿಸಬೇಕು. ಇಲ್ಲಿ ಏನು ನ್ಯೂನತೆಗಳಿದ್ರೆ ಸರಿಪಡಿಸ್ಬೇಕು. ಇಲ್ಲಾಂದ್ರೆ ಇಲ್ಲಿ ಕಚೇರಿ ಹೈಟಲ್ಲಿ ಇದ್ರೆ ಕೆಳಗಿರೋ ಜಮೀನು ಆಗ್ತದಿಲ್ಲ. ನಾನು ಎರಡು ಸಲ ಇಲ್ಲಿ ಬಂದು ಹೋಗಿರೋದು ಕೇಳ್ತಾ ಇದ್ದೀನಿ. ಆ ಕಾರಣಕ್ಕೆ ಇವತ್ತು ನ್ಯಾಯಯುತ ಹೋರಾಟ ಮಾಡ್ತಾ ಇದ್ರೆ. ಕೃಷಿ ಭೂಮಿ ಫಲವತ್ತಾದಂಥ ಭೂಮಿ ಇರೋದಿಲ್ಲ. ಆ ಕಾರಣಕ್ಕೆ ಈ ಕೂಡಲೇ ಯಾರು ಜನಪ್ರತಿನಿಧಿಗಳಾಗ್ಬೋದು, ಜಿಲ್ಲಾ ತಂಡ ಆಗ್ಬೋದು, ಮತ್ತೆ ಮೈನ್ಸ್ ಅಂಡ್ ಜಿಯಾಲಜಿಸ್ಟ್ ತಂಡ ಆಗ್ಬೋದು, ಬಂದು ಇದನ್ನ ನೋಡಿ ತುಂಬಾ ನ್ಯೂನತೆಗಳಿದೆ ಸರಿಪಡಿಸ್ಬೇಕು. ಇಲ್ಲಾಂದ್ರೆ ಇಲ್ಲಿಂದ ಶಿಫ್ಟ್ ಆಗಬೇಕು. ಅವ್ರದ್ದು ಇದೆ, ನಮ್ಮ ಭೂಮಿಗಳಿಗೆ ತೊಂದರೆ ಆಗಬಾರ್ದು. ಇಲ್ಲಿ ಏನಾರ ಬಂದು ಯಾವುದೋ ಏನೋ ಸೆಂಟ್ರಲ್ ಗೌರ್ಮೆಂಟು ಇವು ಸ್ಕೀಮಲ್ಲಿ ಮಾಡ್ತಾ ಇದ್ದೀರಿ ಅಂತಾರೆ. 6 ಎಕರೆಗೆ 25 ಎಕರೆ ಜಮೀನು ಹಾಕೊಂಡಿದ್ದಾರೆ. ಸೆಂಟ್ರಲ್ಲಿ ಕಾಲ್ ರಸ್ತೆ ಇದೆ, ಅದನ್ನ ಮುಚ್ಚಾಕಿದ್ದಾರೆ. ನನಗೆಲ್ಲ ಗೊತ್ತಿದೆ, ಮಾಹಿತಿ ಹುಡುಗರೆಲ್ಲ ಇದ್ದಾರೆ. ಇಲ್ಲಿ ಯೂತ್ಸ್ ಎದ್ದಿರೋದಿಲ್ಲ, ಅವ್ರ ಜಮೀನಿಗೆ ಉಳಿಸ್ಕೊಳಕ್ಕೆ, ಭಿಕ್ಷೆ ಬೇಡಕ್ಕಲ್ಲ. ಆ ಕಾರಣಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಜನಪ್ರತಿನಿಧಿಗಳು ಬಂದು ರೈತರಿಗೆ ಆಗಿರೋ ತೊಂದರೆನ ಸರಿಪಡಿಸ್ಬೇಕು. ಇಡೀ ಕೋಲಾರ ಜಿಲ್ಲೆನ ಬಂದ್ ಮಾಡಿ ಈ ಕೃಷಿ ಮುಟ್ಟಬೇಕಾದ್ರೆ. ಮೊನ್ನೆ 30 ಕಾರುಗಳಲ್ಲಿ ಬರ್ತಾರೆ, ವಿಡಿಯೋಗಳಿದೆ, ಧಮ್ಕಿ ಹಾಕ್ತಾರೆ. ಅವ್ರ ಮೇಲೆ ಏಕಾಏಕಿ NCR ಕೊಡ್ತಾರೆ. ಇವ್ರಿಗೆ 20 ಸತಿ ಸ್ಟೇಷನ್ ಹತ್ರ ತಿರುಗಿದ್ದಾರೆ, 20 ಸತಿ DC ಆಫೀಸ್ ಹತ್ರ ಹೋಗಿದ್ದಾರೆ. ಇವ್ರು ಕೇಳೋರಿಲ್ಲ. ಕಾರುಗಳಲ್ಲಿ 30 ಕಾರಲ್ಲಿ ಬಂದು ನೀವು ಕಂಪ್ಲೇಂಟ್ ಕೊಡೋಂಥ ಉದ್ದೇಶ ಏನೋ? ಭಯ ಇಕ್ಸಕ್ಕ? ಅವ್ರನ್ನೆಲ್ಲ ವಿಚಾರಿಸಿದಾಗ ಹೇಳಿದ್ರು, ಯಾರೋ ಮುಂದಾಜ ದೇವರಾಜ ಯಾರೋ ಕಳಿಸ್ಕೊಟ್ಟಿದ್ದೀರಿ ಅಂತ. ಇಲ್ಲಿ ಯಾರು ದಿಗಿಲು ಬಿಡೋರು ಯಾರೆಲ್ಲ ಕೋಲಾರದಲ್ಲಿ ಗಂಡು ಮೆಟ್ಟಿನ ನಾಡಿದ್ದು ಹೋರಾಟಗಳು ದೌರ್ಭೂಮಿ ಇದು ಕೋಲಾರ. ಇಲ್ಲಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬನ ರಕ್ತನೂ ಬಿಸಿ ಆಗಿರ್ತದೆ. ಏನೋ ಇದು ಬಾರ್ಡ್ರಲ್ಲಿ ಇದೆ ಅಂದ್ಬಿಟ್ರೆ ಇಲ್ಲಿ ಎದುರ್ಸಕ್ ಬಂದ್ರೆ ಎಲ್ಲ ಬಂದು ಇಲ್ಲಿ ಕುತ್ಕೊಂತಾರೆ ಕೋಲಾರದವರೆಲ್ಲ. ರೈತರಿಗೆ ತೊಂದರೆ ಆದ್ರೆ ನಾನೊಬ್ಬ ರಾಜಕೀಯ ವ್ಯಕ್ತಿ ಅಂತ ಬರೋದೇ ಇಲ್ಲ. ಇಲ್ಲಿ ಸಾಮಾನ್ಯ ಒಬ್ಬ ರೈತ ಪರ ಹೋರಾಟಗಾರನಾಗಿ ಬರ್ತೀನಿ. ಇದನ್ನ ಗಮನಿಸ್ತಾರೆ ನೀವೆಲ್ಲರೂ ಅಷ್ಟೇ. ರೈತರು ದೇಶದ ಬೆನ್ನೆಲುಬು. ರೈತರಿಗೆ ತೊಂದರೆ ಆದ್ರೆ ಕೋಲಾರ ಬಂದು ಇಲ್ಲಿ ಕುತ್ಕೊಂತದೆ, ಕಷ್ಟ ಆಗ್ತದೆ. ಯಾವುದೋ ಒಬ್ಬ ವ್ಯಕ್ತಿಗೆ ಹಿತಾಸಕ್ತಿಯಿಂದ 100 ಜನನ ಬಲಿ ಕೊಡೋದು ಎಷ್ಟು ಸರಿ ಅಂತ ನಿಮ್ಮ ಆತ್ಮಸಾಕ್ಷಿ ಕೇಳ್ಕೊಂಡು ಇಲ್ಲೇನ್ ತೊಂದರೆ ಆಗ್ತದೆ ಸರಿಪಡಿಸ್ಬೇಕು. ಕೃಷಿಯನ್ನ ಜಲ್ಲಿ ಕ್ರಷರ್ ತೊಲಗಿಸಿ, ಜಲ್ಲಿ ಕ್ರಷರ್ ತೊಲಗಿಸಿ, 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 ರೈತರ ಉಳಿವಿಗಾಗಿ ಹೋರಾಟ, 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 ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಜನಪ್ರತಿನಿಧಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಜಿಲ್ಲೆ ಕಿಶೋರ್ ಪರವಾಗಿರುವಂತಹ ಅಧಿಕಾರಿಗಳಿಗೆ ಭಾರತ್ ಮಾತಾ ಕಿ. ಆತ್ಮೀಯರೇ, ಏನು ಮಾರ್ಜೇನಹಳ್ಳಿ
ಈ ಗ್ರಾಮದ ರೈತರಿಗೆ ಏನು ತೊಂದರೆ ಆಗ್ತಾ ಇದೆ, ಜಲ್ಲಿ ಕ್ರಷರ್ಗೆ ಅಧಿಕಾರಿಗಳು ಪರ್ಮಿಷನ್ ಕೊಟ್ಟು ಏನು ಇದಕ್ಕೆ ಹಲವಾರು ರಾಜಕಾರಣಿಗಳ ಒತ್ತಡದ ಮೇರೆಗೆ ಇಲ್ಲಿ ಅಧಿಕಾರಿಗಳು ಈ ಜಲ್ಲಿ ಕ್ರಷರ್ ಪರ್ಮಿಷನ್ ಕೊಟ್ಟಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮದೇ ಜಿಲ್ಲೆಯವರಾಗಿದ್ದರೂ ಸಹ ಈ ರೀತಿ ಅವರು ರೈತನ ಮಗನಾಗಿದ್ದರೂ ಸಹ, ಯಾಕೆಂದ್ರೆ ಅವ್ರದ್ದು ಜಮೀನುಗಳಿದೆ, ಅವ್ರ ತಾತನವರು ಅವ್ರ ಅಪ್ಪನವರು ಎಲ್ಲ ವ್ಯವಸಾಯ ಮಾಡ್ತಿದ್ದಂಥವ್ರು, ಅಂಥವ್ರ ಮಗನಾಗಿದ್ದು ಸಹ ನೀವು ಈ ಊರಿನ ರೈತರಿಗೆ ತೊಂದರೆ ಕೊಡ್ತಾ ಇರೋಂಥದ್ದು ಎಷ್ಟು ಸಮಂಜಸ? ಯಾಕೆ ನಿಮ್ಮಂಥ ಅಧಿಕಾರಿಗಳನ್ನ ಇಲ್ಲಿರೋಂಥ ಭ್ರಷ್ಟ ಕೆಲವು ರಾಜಕಾರಣಿಗಳು ಹಾಕ್ಸ್ಕೊಂಬರ್ಬೇಕು ಅಂದರೆ ನಿಮ್ಮ ಕೈಯಲ್ಲಿ ಈ ಥರ ತಪ್ಪು ಕೆಲಸಗಳು ಮಾಡೋಕ್ಕೆ ನೀವು ಆಗ್ತೀರಿ ಅನ್ನೋ ದೃಷ್ಟಿಯಿಂದ ಅವ್ರು ನಿಮ್ಮನ್ನು ಹಾಕ್ಸ್ಕೊಂಬಂದು ನಿಮ್ಮ ಕೈಯಲ್ಲಿ ಈ ಕೆಲಸಗಳು ಮಾಡಿಸ್ತಾ ಇದ್ದಾರೆ. ದಯಮಾಡಿ ಇನ್ನು ಮುಂದಿನ ದಿನಗಳಲ್ಲಾದ್ರೂ ಜನಗಳಿಗೆ ಒಳ್ಳೆ ಕೆಲಸಗಳು ಮಾಡೋದಾದ್ರೆ ಮಾಡಿ, ಇಲ್ಲ ದಯವಿಟ್ಟು ಸುಮ್ಮನೆ ಆಗಿರಿ. ನೀವು ಸುಮ್ಮನೆ ಇದ್ರು ನೀವು ಯಾಕೆ ಕೆಲಸ ಮಾಡಿಲ್ಲ ರೈತರು ಬಂದು ಕೇಳೋದಿಲ್ಲ. ಆದರೆ ಈ ರೀತಿ ತೊಂದರೆ ಕೊಡುವಂಥ ವಿಚಾರ ಮಾಡಬೇಡಿ. ಏನು ಇಡೀ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ಮಂಡ್ಯದಲ್ಲಿ, ಹಾಸನದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂತ ಇರ್ತಾರೆ. ಆದರೆ ನಮ್ಮ ಕೋಲಾರ ಜಿಲ್ಲೆ ರೈತರು ಗಂಡುಗಲೆಗಳು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ಅಲ್ಲಿ ನದಿ ನೀರು, ನೀರಾವರಿ ಯೋಜನೆಗಳಿದೆ, ನೀರು ಅವ್ರಿಗೆ ಅದಿಗೆ ಬರುತ್ತೆ. ಆದರೆ ಇಲ್ಲಿ 2,000 ಅಡಿ ಕೆಳಗಡೆ ಭೂಮಿಯಿಂದ ನೀರು ತೆಗೆದು ಇವತ್ತು ನಮ್ಮ ರೈತರು ಜಬರ್ದಸ್ತಾಗಿ ವ್ಯವಸಾಯ ಮಾಡಿದ್ದನು ಇಡೀ ದೇಶಕ್ಕಾಗುವಷ್ಟು ಬೇರೆ ದೇಶಗಳಿಗೆ ಟೊಮೆಟೊ ರಫ್ತು ಮಾಡ್ತಾ ಇದ್ದಾರೆ. ಇಲ್ಲಿನ ರೈತರು ಇಲ್ಲಿಂದ ಬೇರೆ ದೇಶಗಳಿಗೆ ಹೋಗುತ್ತೆ, ಟೊಮೆಟೊ ತರಕಾರಿ ಹೋಗುತ್ತೆ, ಬೇರೆ ಬೇರೆ ದೇಶಗಳಿಗೆ ಹೋಗುತ್ತೆ. ಆ ಥರದ ರೈತರಿಗೆ ನೀವು ಈ ರೀತಿ ತೊಂದರೆ ಕೊಟ್ಟರೆ ಶರತ್ ಬಚ್ಚೇಗೌಡ ನೀವು ತಿರ್ಬೋದು, ನಾಳೆ ಹೋಗ್ಬೋದು, ಪ್ರತಿಭಾ ಬಚ್ಚೇಗೌಡ್ರು ನೀವು ತಿರ್ಬೋದು, ನಾಳೆ ಹೋಗ್ಬೋದು. ಆದರೆ ಒಬ್ಬ ಅಧಿಕಾರಿಗಳಾಗಿ, ಜಿಲ್ಲಾಧಿಕಾರಿಗಳಾಗಿದ್ಕೊಂಡು ನೀವು ಈ ಜಿಲ್ಲೆಯ ಮಣ್ಣಿನ ಮಗನಾಗಿ ಈ ರೀತಿ ರೈತರು ತೊಂದರೆ ಕೊಡೋದು ತಪ್ಪು. ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ನೀವು ತೊಂದರೆ ಕೊಡುವಂಥ ವಿಚಾರ ಮುಂದುವರಿಸಿದ್ರೆ ಮುಂಬರುವ ದಿನಗಳಲ್ಲಿ ನರಗುಂದ ರೀತಿಯಲ್ಲಿ ಕಾನೂನು ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ, ಏತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಸರ್ಕಾರಂತೆ ಸರ್ಕಾರ,